ಹೊಸ ದಿನ ಹೊಸ ವ್ಲಾಗು. ಜಾಸ್ತಿ ಇಂಟ್ರೆಸ್ಟಿಂಗ್ ಆಗಿ ಆಟ ಆಡಿರೋ ಟಾಯ್ಸ್ ಇದು. ಗೆಸ್ ಮಾಡ್ತೀರಾ ಇವನು ಏನ್ ಮಾಡ್ತಾ ಇದ್ದಾನೆ ಅಂತ. ದೇವಸ್ಥಾನಕ್ಕೆ ಹೋಗಿದ್ವಿ ಪಾಪನ್ನ ಕರ್ಕೊಂಡು. ಫಸ್ಟ್ ಟೈಮ್ ಅವಳನ್ನ ಈಚೆ ಕರ್ಕೊಂಡು ಹೋದಾಗ ಇದೆಲ್ಲ ಐಟಮ್ಸ್ಗಳನ್ನ ನಾನು ಪ್ಯಾಕ್ ಮಾಡ್ಕೊಂಡಿದ್ದೆ. ನಾನೊಂದು ಸಿದ್ಧಾರ್ಥ್ದು ಮೂವಿ ನೋಡಿದ್ದೆ, ಮೊಬೈಲ್ ತೋರಿಸಿ ಕಿಡ್ನಾಪ್ ಮಾಡ್ಬಿಡ್ತಾರೆ. ಅವಾಗ ಅಲ್ಲಿ ಯಾರಾದ್ರೂ ಚಾಕ್ಲೇಟ್ ಕೊಡ್ತೀನಿ ಅಂತ ಏನು ಮಾಡ್ತೀಯಾ? ಸೊ ನಮಗೆ 2 ಮಕ್ಕಳಲ್ಲ, 3 ಜನ ಮಕ್ಕಳು. ಸೊ ಅವಳು ಇವಾಗ ಯಾವ ಸ್ಟೇಜ್ ಅಂದರೆ ಅವಳು ಡಿಮ್ಯಾಂಡಿಂಗ್ ಸ್ಟೇಜ್ ಇವಾಗ. ಡೌನ್ ಸೆಕೆಂಡ್ ಹೇ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು DMJ ವ್ಲಾಗ್ಸ್. ನಾನು ದೇವಿ. ನಾನು ಮಾಡೋ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸ ದಿನ ಹೊಸ ವ್ಲಾಗು. ಅಗೇನ್ ಇನ್ನೊಂದು ಟಾಯ್ಸ್ ತರಿಸಿದ್ದೆ ಅವನಿಗೆ. ಇದನ್ನು ಅಷ್ಟೇ ಜಾಸ್ತಿ ಇಲ್ಲಿವರೆಗೂ ಜಾಸ್ತಿ ಇಂಟ್ರೆಸ್ಟಿಂಗ್ ಆಗಿ ಆಟ ಆಡಿರೋ ಟಾಯ್ಸ್ ಇದು, ವಿಚ್ ಐ ಆಮ್ ವೆರಿ ಹ್ಯಾಪಿ. ಸೊ ನಾನು ಯೂಶಲಿ ಯಾವ್ಯಾವ ಟಾಯ್ಸ್ನ ತರಿಸಿದ್ದೀನಿ, ಚೆನ್ನಾಗಿ ಆಟ ಆಡಿದ್ದಾನೆ ಅದನ್ನೆಲ್ಲ ಮೆನ್ಷನ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಬಿಕಾಸ್ ನಿಮಗೂ ಒಂದು ಐಡಿಯಾ ಬರಲಿ, ನೀವು ಬೇಕಾದ್ರೆ ತರಿಸ್ಕೊಳ್ಳಿ ಅನ್ನೋದು ನನ್ನ ಇಂಟೆನ್ಷನ್ನು. ಗೆಸ್ ಮಾಡ್ತೀರಾ ಇವನು ಏನು ಮಾಡ್ತಾ ಇದ್ದಾನೆ ಅಂತ. ಅವಿ ಏನು ಮಾಡಿರೋದು ನೀನು? ಸ್ವಿಮ್ಮಿಂಗ್ ಪೂಲ್ ಅದು ರೋಬೋಟ್ ಮಾಡಿದ್ಯಾ? ವಾವ್, ಇದೇನು ಮಾಡಿರೋದು? ಎಕ್ಸ್ಪ್ಲೇನ್ ಮಾಡು. ಬನಾನಾ ಇದೆಯಾ? ಇಲ್ಲ ಬನಾನಾ. ಓಕೆ, ಇದು ಫುಲ್ಲು ಸ್ವಿಮ್ಮಿಂಗ್ ಪೂಲಾ? ವಾವ್. ರೋಬೋಟ್ ಅದು ನೋಡು. ಈ ಟಾಯ್ಸ್ ಯೂಸ್ ಮಾಡೋನು ಅಷ್ಟೇ, ಅವನು ಚೆನ್ನಾಗಿ ವೆರಿ ವೆರಿ ಎಂಗೇಜಿಂಗ್ ಆಗಿ ಆಟ ಆಡಿದ್ದಾನೆ, ಫುಲ್ ಇಂಟ್ರೆಸ್ಟ್ ಕೊಟ್ಟು. ಅಂದರೆ ಇದು ಮ್ಯಾಗ್ನೆಟಿಕ್ ಸ್ಟಿಕ್ಸ್ ಯೂಸ್ ಮಾಡಿ ಏನೇನು ಬೇಕೋ ಆ ಥರ ಡಿಫ್ರೆಂಟ್ ನಿಮ್ಮ ಕ್ರಿಯೇಟಿವಿಟಿ ಪ್ರಕಾರ ಏನೇನು ಬೇಕೋ ಅದನ್ನ ಫಾರ್ಮ್ ಮಾಡ್ಬೋದು. ಸೊ ಇಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಪಾಪನ್ನ ಕರ್ಕೊಂಡು. ಅದ್ರ ಫಸ್ಟ್ ಟೈಮ್ ನಾನು ಅವಳನ್ನ ಈಚೆ ಕರ್ಕೊಂಡು ಹೋಗಿದ್ದು. ಅಂದರೆ 3 months ಪ್ಲಸ್ ಆಗಿತ್ತು. ಅದು ನಾವು ಊರ ಕಡೆ ಅಂದರೆ ನಮ್ಮ ಮನೆ ದೇವ್ರು ಇರುತ್ತಲ್ಲ, ಸೊ ಸಂಜೋರ ಮನೆ ದೇವರು ಬೇಸಿಕಲಿ, ಅಂದರೆ ನಮ್ಮ ಮನೆ ದೇವ್ರು ಈಗ. ಸೊ ಅಲ್ಲಿ ಎಲ್ಲರೂ ಒಂದೊಂದು ಫ್ಯಾಮಿಲಿಯವರು ಒಂದೊಂದು ದಿನ ಪೂಜೆ ಮಾಡಿಸ್ಬೇಕಿತ್ತು. ಅಂದರೆ ಹೊಸ್ದಾಗಿ ಆ ಮೂರ್ತಿನ ಮತ್ತೆ ಪ್ರತಿಷ್ಠಾಪನೆ ಮಾಡಿದರು. ಸೊ ಅದಕ್ಕೋಸ್ಕರ ನಾವು ಹೋಗಲೇಬೇಕಾಗಿತ್ತು, ಪೂಜೆ ಮಾಡಿಸ್ಲೇಬೇಕಾಗಿತ್ತು. ನಮ್ಮ ಫ್ಯಾಮಿಲಿಯವರು ಎಲ್ಲ ಇರೋದು ಇಂಪಾರ್ಟೆಂಟ್ ಆಗಿತ್ತು. ಅದಕ್ಕೋಸ್ಕರ ನಾನು ಕರ್ಕೊಂಡೋಗಿದ್ದೆ ಅವಳನ್ನ. ಇಲ್ಲ ಅಂದರೆ ನಾನು ಯೂಶ್ವಲಿ ಯಾವ ಫಂಕ್ಷನ್ಸು ಒಂದು ಸ್ವಲ್ಪ ದೊಡ್ಡಳಾಗೋವರೆಗೂ ಯಾವುದೂ ಅಟೆಂಡ್ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ನಾನು ಫಸ್ಟ್ ಟೈಮ್ ಅವಳನ್ನ ಈಚೆ ಕರ್ಕೊಂಡು ಹೋದಾಗ ಇದೆಲ್ಲ ಐಟಮ್ಸ್ಗಳನ್ನ ನಾನು ಪ್ಯಾಕ್ ಮಾಡ್ಕೊಂಡಿದ್ದೆ. ಫಸ್ಟ್ ಇಲ್ಲಿ ನೀವು ನೋಡ್ತಿದ್ರೆ ಎಲ್ಲದನ್ನು ಫಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಳಿಗೆ ಹಾಕಿದ ಡ್ರೆಸ್ ಇದು. ಓ ಮೈ ಗಾಡ್, ವಿತ್ ವೆರಿ 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 ಕ್ಯೂಟು, ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಬಟ್ ಇದನ್ನ ಒಂದೇ ಸಲ ಹಾಕಿದ್ದು ಫುಲ್ ಟೈಟ್ ಆಗೋಯಿತು. ಸೊ ಅದು ಹೆಂಗಿದೆ ಅಂತ ಇಮೇಜ್ ಹಾಕ್ತೀನಿ ನೋಡಿ ಇಲ್ಲಿ. ಅದಾದಮೇಲೆ ಏನಾದರೂ ಚಳಿ ಗಿಳಿ ಆದರೆ ಇರಲಿ ಅಂತ ಈ ಥರ ಒಂದು ಕ್ಯಾಪು ಮತ್ತು ಮಿಟನ್ಸ್ಗಳೆಲ್ಲ ಇಟ್ಕೊಂಡಿದ್ದೀನಿ. ಇದು ಹೇರ್ ಬ್ಯಾಂಡು, ಅದ್ರ ಜೊತೆಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಈ ಥರ ವಾಶ್ ಟವಲ್ಸ್ ಇಟ್ಕೊಂಡಿದ್ದೀನಿ. ಇನ್ನೂ ಒಂದು ಕ್ಯಾಪ್ ಸೆಟ್ಟು, ಇನ್ನೂ ಒಂದು 2 ಜೊತೆ 3 ಜೊತೆ ಎಕ್ಸ್ಟ್ರಾ ಕ್ಲಾತ್ಸ್ ಯಾವಾಗಲೂ ಇಟ್ಕೊಂಡೇ ಇರಬೇಕು. ಮಕ್ಕಳು ಅಂತ ಬಂದಾಗ ಯಾವಾಗ ಏನು ಗಲೀಜು ಮಾಡ್ಕೊತಾರೋ ಗೊತ್ತಿಲ್ಲ. ಅದಕ್ಕೆ ಯಾವಾಗಲೂ ಈ ಥರ ಒಂದು ಸೆಟ್, ಒಂದು 2 ಸೆಟ್ ಎಕ್ಸ್ಟ್ರಾ ಕ್ಲಾತ್ಸ್ಗಳನ್ನ ಇಟ್ಕೊಂಡಿರ್ತೀನಿ. ನಾನು ಅಲ್ಲಿ ಆಗಲೇ ತೋರಿಸ್ದಂಗೆ ಆ ಥರ ಫ್ರಾಕ್ ಹಾಕ್ತಿದ್ನಲ್ಲ, ಅಟ್ಲೀಸ್ಟ್ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಚೇಂಜ್ ಮಾಡ್ಕೊಳ್ಳೋಣ ಕಂಫರ್ಟಬಲ್ ಆಗಿರೋ ಬಟ್ಟೆಗೆ ಅಂತ ಈ ಥರ ಎಕ್ಸ್ಟ್ರಾ ಕ್ಲಾತ್ ಸೆಟ್ಗಳನ್ನ ತೊಗೊಂಡಿದ್ದೀನಿ. ಇದೊಂದು ಫುಲ್ ಒನ್ಸೀಸ್ನ ತೊಗೊಂಡಿದ್ದೀನಿ. ಒಂಚೂರು ಚಳಿ ಗಾಳಿ ಆ ಥರ ಅಂತಿದ್ರೆ ಸಡನ್ನಾಗಿ ಚೇಂಜ್ ಮಾಡ್ಕೊಂಬಿಡೋಣ ಅಂತ. ಇದಾದಮೇಲೆ ಡೈಪರು ಟಿಶ್ಯೂ ಇಂಪಾರ್ಟೆಂಟು. ಅದಾದಮೇಲೆ ಈ ಥರ ಎಕ್ಸ್ಟ್ರಾ ಕ್ಲಾತ್ಸ್ಗಳನ್ನ ತೊಗೊಂಡಿದ್ದೀನಿ ರ್ಯಾಪ್ ಮಾಡೋಕ್ಕೆ ಅಥವಾ ಚಳಿ ಗಿಳಿ ಆದರೆ ಇರಲಿ ಅಂತ. ಇದೊಂದು ಟಾಯ್ಸ್ನ ತೊಗೊಂಡಿದ್ದೀನಿ ಆಟ ಆಡ್ಸೋಕ್ಕೆ ಅವಳಿಗೆ ಹತ್ಗಿತ್ರೆ ಅಂತ. ಅದಾದಮೇಲೆ ಪ್ಯಾಸಿಫೈಯರು, ಅಲ್ಲೇನಾದರೂ ಮುಖ ಕ್ಲೀನ್ ಮಾಡಿದ್ರೆ ಇರಲಿ ಅಂದ್ಬಿಟ್ಟು, ಹೊಟ್ಟೆ ನೋವು ಬಂದರೆ ಸಿರಪ್ ಇರಲಿ ಅಂತ ಸಿರಪ್ ತೊಗೊಂಡಿದ್ದೀನಿ. ನಂದು ಟ್ಯಾಬ್ಲೆಟ್ಸು, ರ್ಯಾಶ್ ಕ್ರೀಮ್ಸು, ಇಲ್ಲಿ ಕಿವಿಗೆ ಹತ್ತಿ ತೊಗೊಂಡಿದ್ದೀನಿ ಇಲ್ಲಿ ನನಗೆ. ಅದಾದಮೇಲೆ ಇದಕ್ಕೆ ಬೇಬಿ ಕ್ಯಾರಿಯರು, ಅವಳಿನ ಚಿಕ್ಕವಳಲ್ವ, ಸೊ ಇದರ ಒಳಗಡೆ ಇಟ್ಕೊಂಡಿರ್ತೀನಿ ಯೂಶ್ವಲಿ, ಅದಕ್ಕೆ ಬೇಬಿ ಕ್ಯಾರಿಯರು. ಇದು ನಾನು ಹಾಕ್ಕೊತಿರೋ ಸೀರೆ. ಸೊ ಈ ಸೀರೆ ನಾನು ಹಾಕ್ಕೊಂಡಿದ್ದು.
ಅದು ಬ್ಲೌಸ್ ಸೀರೆ ಅದನ್ನು ತೊಗೊಂಡಿದ್ದೀನಿ ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ಹಾಕೊಳ್ಳೋಕ್ಕೆ. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಎಲ್ಲ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಚೇಂಜ್ ಮಾಡ್ಕೊಳ್ಳೋಕ್ಕೆ ಅಂತ ನಾನು ಎಕ್ಸ್ಟ್ರಾ ನನ್ನ ಬಟ್ಟೆಗಳು ತೊಗೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಅವಿಗೂ ತೊಗೊಂಡಿದ್ದೀನಿ. ಅವಿಗೆ ಇನ್ನವೇರ್ಸು, ಕ್ಯಾಪು ಮತ್ತು ಎಕ್ಸ್ಟ್ರಾ ಬಟ್ಟೆಗಳು, ಎಕ್ಸ್ಟ್ರಾ ಸೆಟ್ ಆಫ್ ಕ್ಲಾತ್ಸ್ ಎಲ್ಲ ತೊಗೊಂಡಿದ್ದೀನಿ ಇಲ್ಲಿ. ಅದಾದಮೇಲೆ ಸಾಕ್ಸ್ಗಳು ತೊಗೊಂಡಿದ್ದೀನಿ. ಅಂದರೆ ಇದೊಂಥರ ಸ್ವಲ್ಪ ಚಳಿಗಾಲ ಮಳೆಗಾಲ ಆ ಥರ ಒಂದು ಸ್ವಲ್ಪ ಮಳೆ ಬೀಳ್ತಿತ್ತು. ಸೊ ಅದಕ್ಕೆ ಇರಲಿ ಅಂದ್ಬಿಟ್ಟು ಕ್ಯಾಪ್ಸು ಮತ್ತು ಇಲ್ಲಿ ನೋಡ್ತಿದ್ರೆ ಇಲ್ಲಿ ಜಾಕೆಟ್ ತೊಗೊಂಡಿದ್ದೀನಿ ಅಥವಾ ಸ್ವೆಟ್ ಶರ್ಟ್ ತೊಗೊಂಡಿದ್ದೀನಿ ಒಂದು. ಸೊ ಇದೆರಡು ನನ್ನ ಹತ್ರ ಡೈಪರ್ ಬ್ಯಾಗ್ಸ್ ಇದೆ. ಸೊ ಇದು ಇವಾಗ ರೀಸೆಂಟಾಗಿ ಸೈಡ್ ಬ್ಯಾಗ್ ತೊಗೊಂಡಿದ್ದೀನಿ. ಇದು ಬ್ಯಾಕ್ ಬ್ಯಾಗು. ಇದು ಯೂಶ್ವಲಿ ಸಂಜು ಹಾಕೊತಾನೆ, ಒಂದು ನಾನು ಹಾಕ್ಕೊಳ್ಳೋಕ್ಕೆ ಅಂತ ತೊಗೊಂಡಿದ್ದೀನಿ. ನಾನೆಲ್ಲರೂ ಒಬ್ಬಳೇ ಹೋದಾಗ ಹಾಕ್ಕೊಳ್ಳೋಕ್ಕೆ ಅಂತ. ಸೊ ಇದಿಷ್ಟು ಬ್ಯಾಗ್ಸು. ನಾನೊಂದು ಸಿದ್ಧಾರ್ಥ್ದು ಮೂವಿ ನೋಡಿದ್ದೆ, ಇವಾಗ ರೀಸೆಂಟ್ ಮೂವೀಸು. ಅದು ಯಾವ ಮೂವಿ ಅಂತ ನನ್ನ ಇಮೇಜ್ ಸಿಕ್ಕಿದ್ರೆ ಇಲ್ಲಿ ಆ್ಯಡ್ ಮಾಡ್ತೀನಿ. ಸೊ ಅಲ್ಲಿ ಚಿಕ್ಕ ಹುಡುಗಿ ಇರುತ್ತೆ, ಚಿಕ್ಕ ಹುಡುಗಿಗೆ ಮೊಬೈಲ್ ಹಾಕ್ತೀನಿ ಅಂತ ಮೊಬೈಲ್ ತೋರಿಸಿ ಕಿಡ್ನಾಪ್ ಮಾಡಿಬಿಡ್ತಾರೆ. ಹುಡುಗಿ ಬಸ್ಸಲ್ಲೆಲ್ಲ ಫುಲ್ ಹೋಗಿದೆ, ಎಲ್ಲ ಮಾಡಿದೆ, ಬಟ್ ಕಂಪ್ಲೇಂಟು ಮಾಡಿಲ್ಲ, ಕಿಡ್ನಾಪ್ ಮಾಡೋ ಥರನೇ ಇಲ್ಲ. ಇಟ್ ಇಸ್ ಸೋ ಈಸಿಯರ್. ಸೊ ಅಷ್ಟೊಂದು ಈಸಿಯಾಗಿ ಆರಾಮಾಗಿ ಕಿಡ್ನಾಪ್ ಮಾಡ್ತಿದ್ದೆ ನಾನು ಅಲ್ಲಿ. ಬಟ್ ನನಗೂ ಅನಿಸ್ತು ಇಟ್ಸ್ ಇಸ್ ರಿಲೇಟಬಲ್, ಅದು ನಿಜ. ಅದು ಕಿಡ್ನಾಪ್ ಮಾಡೋವಾಗ ಈ ಥರ ಎಂಗೇಜ್ ಮಾಡಿ ಆರಾಮಾಗಿ ಕಿಡ್ನಾಪ್ ಮಾಡ್ಬೋದು ಮಕ್ಕಳನ್ನ. ಅಥವಾ ನಾನು ಕಿಡ್ನಾಪ್ ನೆಗೆಟಿವ್ ಆಗಿ ಮಾತಾಡಬೇಕು ಅಂತ ಮಾತಾಡ್ತಿಲ್ಲ, ಬಟ್ ನಾವು ಸೋಷಿಯಲ್ ಅವೇರ್ನ ಮಕ್ಕಳಿಗೆ ಹೇಳ್ಕೊಡೋದು ತುಂಬ ಇಂಪಾರ್ಟೆಂಟು. ಸೊ ನಾನು ಇದನ್ನ ಆವಾಗವಾಗ ಹೇಳ್ಕೊಡ್ತಾ ಇರ್ತೀನಿ, ರಿಪೀಟ್ ಮಾಡ್ತಿರ್ತೀನಿ. ಅಂದರೆ ಈಚೆ ಯಾರಾದರೂ ಚಾಕ್ಲೇಟ್ ಕೊಟ್ಟರೆ ಏನು ಮಾಡ್ತೀಯಾ, ಈಚೆ ಎಲ್ಲಾದರೂ ಹೋದರೆ ಅವ್ರು ಕರೆದ್ರೆ ಏನು ಮಾಡ್ತೀಯಾ, ಈಚೆ ಎಲ್ಲಾದರೂ ಮೊಬೈಲ್ ಹಾಕ್ಕೊಡ್ತೀನಿ ಬಾ ಅಂತ ಕರೆದ್ರೆ ಏನು ಮಾಡ್ತೀಯಾ, ಅವ್ನಿಗೇನು ಇಷ್ಟ. ಬೇಸಿಕಲಿ ಇವಾಗ ಡೈನೋಸರ್ ಅಂದರೆ ಇಷ್ಟ, JCB ಅಂದರೆ ಇಷ್ಟ. ಸೊ ಅಲ್ಲಿ JCB ಇದೆ ತೋರಿಸ್ತೀನಿ ಬಾ ಅಂತ ಕರೆದ್ರೆ ಏನು ಮಾಡ್ತೀಯಾ. ಸೊ ಈ ಥರ ಒಂದಷ್ಟು ಕ್ವಶನ್ಸ್ಗಳನ್ನ ಕೇಳಿ ಅವ್ನಿಗೆ ಹೆಂಗೆ ರಿಯಾಕ್ಟ್ ಮಾಡಬೇಕು, ಏನು ಮಾಡಬೇಕು ಅಂತ ಒಂದಷ್ಟು ಐಡಿಯಾಸ್ ಕೊಡ್ತಿರ್ತೀನಿ. ಅವಿ ಈಚೆ ಪಾರ್ಕ್ ಹೋಗೋದು ಹೋಗ್ತಿಯಲ್ಲ, ಪಾರ್ಕ್ ಹೋಗ್ತಿಯಲ್ಲ? ಆಗಲೇ ನೆನ್ನೆ ಹೋಗಿದ್ದಲ್ಲ, ಅವಾಗಲ್ಲ ಯಾರಾದ್ರೂ ಚಾಕ್ಲೇಟ್ ಕೊಡ್ತೀನಿ ಅಂದ್ರೆ ಏನು ಮಾಡ್ತೀಯಾ? ಯಾಕೆ? ತಗೋ ಚೆನ್ನಾಗಿದೆ ಅಂತ ಕೊಟ್ಟರೆ ಓಕೆ. ಇದು ಮೊಬೈಲ್ ಹಾಕ್ಕೊಡ್ತೀನಿ ಬನ್ನಿ ಅಂತ ಬಂದು ಕರೆದ್ರೆ, ಮೊಬೈಲ್ ಬಾಬಾ ಹಾಕ್ಕೊಡ್ತೀನಿ ಮೊಬೈಲಲ್ಲಿ ಅಂತ ಕರೆದ್ರೆ ಏನು ಮಾಡ್ತೀಯಾ? ಬೇಡ ಅಂತ್ಯಾ? ವಾವ್, ವೆರಿ ಗುಡ್. ಆಮೇಲೆ ನಿನ್ನ ಯಾರಾದ್ರೂ ಬಾ ಇಲ್ಲಿ ಸೈಡ್ಗೆ ಹೋಗೋಣ ಅಂತ ಕರೆದ್ರೆ ಏನು ಮಾಡ್ತೀಯಾ? ಬರಲ್ಲ ಅಂತ್ಯಾ? ವಾವ್, ಯಾಕೆ ಹೋಗಲ್ಲ ಅಂತೀಯ ನೀನು? ಯಾಕೆ ಹೋಗಲ್ಲ ಅಂತೀಯ? ಹೇಳು, ಯಾಕೆ ಹೋಗಲ್ಲ ಅಂತ? ಹಿಡ್ಕೊಂಬಿಡ್ತಾರ ನಿನ್ನ? ಹಿಡ್ಕೊಂಬಿಟ್ಟು ನೋವು ಮಾಡ್ತಾರ ನಿನಗೆ? ಅಯ್ಯಯ್ಯೋ, ಅದಕ್ಕೆ ಹೋಗಲ್ವಾ ನೀನು? ಗುಡ್ ಬಾಯ್. ಸೂಪರ್ ಮ್ಯಾನ್ ಆಗ್ತೀನಿ ನೀನು. ಡಿಶ್ ಮಾಡಿಬಿಡ್ತೀಯ ಅವ್ರಿಗೆ? ಡಿಶ್ ಮಾಡಿಬಿಡ್ತೀಯ? ಪಾ ಸ್ಟ್ರಾಂಗ್ ಅವಿ, ಸೂಪರ್ ಸ್ಟ್ರಾಂಗ್ ಅಲ್ಲ ಅವಿ ನೀನು? ತೋರಿಸಿ ಸೂಪರ್ ಮ್ಯಾನ್ ಹೆಂಗೆ ತೋರಿಸು ಕೈ ತೋರಿಸು. ಸೊ ಇಲ್ಲೂ ನಾನು ಅದನ್ನೇ ಹೇಳೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೊ ನಮಗೆ 2 ಮಕ್ಕಳಲ್ಲ, 3 ಜನ ಮಕ್ಕಳು. ನಿಮಗೆ ನಾನು ಡಾಗ್ಸ್ನ ಫಾಲೋ ಮಾಡ್ತಿದ್ದೆ, ನಮ್ಗೆ ಗೊತ್ತಿರುತ್ತೆ. ಸೊ ನಮ್ಮ ಹತ್ರ ಒಂದು ಶಿಡ್ಜು ಡಾಗ್ ಇದೆ, ಅವಳ ಹೆಸರು ಎಲ್ಸಾ ಅಂತ. ಸೊ ಅವಳು ಇವಾಗ ಹೆಂಗೆ ಅಂದರೆ, ಸೊ ಮೊದಲೆಲ್ಲ ಫುಲ್ ಟೈಮ್ ಅವಳ ಮೇಲೆ ಕೊಡ್ತಿದ್ವಿ. ಸೊ ಅವಳನ್ನ ಎಂಗೇಜಾಗಿ ಆಟ ಆಡಿಸ್ತಿದ್ವಿ. ಸೊ ಮಧ್ಯದಲ್ಲಿ ಹುಟ್ಟಿದ ಆವಾಗ ಸ್ವಲ್ಪ ಗ್ಯಾಪ್ ಆಯಿತು ಅವಳನ್ನ ಆಟಾಡ್ಸೋದು. ಬಟ್ ಸ್ಟಿಲ್ ಅವಳು ಎಷ್ಟಾಗುತ್ತೆ ಅಷ್ಟು ಟೈಮ್ ಕೊಡೋಕ್ಕೆ ಟ್ರೈ ಮಾಡ್ತೀವಿ. ಬೆಸ್ಟ್ ಟೈಮ್ ಆಗುತ್ತೆ ಅಷ್ಟು ಕೊಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಅದ್ರ ಜೊತೆಗೆ ಇವಾಗ ಅವಾಗ ಅವಳು ಡಲ್ ಆಗಿದ್ಲು ಆ ಟೈಮಲ್ಲಿ ಆದಾಗ. ಸೊ ಇವಾಗ ನನ್ನ ಮಗಳಾದಾಗ ಅವಳು ಫುಲ್ ಚೇಂಜ್ ಆಗಿಬಿಟ್ಟಿದ್ದಾಳೆ. ಓಕೆ, ದಿಸ್ ಇಸ್ ಏನೋ ಗೊತ್ತಿರೋ ಪ್ರೊಸೆಸ್ಸೇ ಇದು. ಎಲ್ಲೂ ಹೋಗಲ್ಲ, ನಮ್ಮ ಅಪ್ಪ ಅಮ್ಮ ನಮ್ಮ ಜೊತೆನೇ ಇರ್ತಾರೆ ಅಂತ ಒಂದು ಲೆವೆಲ್ ಕಾನ್ಫಿಡೆಂಟ್ ಅವಳಿಗೆ. ಸೊ ಇವಾಗ ಆರಾಮಾಗಿರ್ತಾಳೆ. ಸೊ ಈ ಚಿಕ್ಕ ಮಗು ಜೊತೆನೂ ಅಷ್ಟೇ ಆರಾಮಾಗಿರ್ತಾಳೆ. ಸೊ ಅವಳು ಇವಾಗ ಯಾವ ಸ್ಟೇಜ್ ಅಂದರೆ, ಅವಳು ಡಿಮ್ಯಾಂಡಿಂಗ್ ಸ್ಟೇಜ್ ಇವಾಗ. ಅವಳೇನಾದರೂ ಆಟ ಆಡಿಸಿಲ್ಲ, ಅವಳು ಮಾತಾಡ್ಸಿಲ್ಲ ಅಂದರೆ ಅವಳು ಸುಮ್ಮನಿರೋ ಮಗಳೇ ಅಲ್ಲ. ಅವಳು ಬೊಗಳ್ತಾಳೆ ಎವ್ರಿ ಡೇ. ಅವಳಿಗೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು, ಕೇರ್ ಮಾಡಬೇಕು, ಲವ್ ಮಾಡಬೇಕು ಎಲ್ಲದು ಎಕ್ಸ್ಪೆಕ್ಟ್ ಮಾಡ್ತಾಳೆ, ವಿಚ್ ಇಸ್ ಗುಡ್. ಸೊ ನಮಗೂ ಒಂದು ಲೆವೆಲ್ ಖುಷಿ. ಓಕೆ, ಇದ್ದಾಳೆ ಅಂತ ನೆನಪಾಗುತ್ತೆ. ಅವಾಗ ಆಟ ಆಡ್ಸೋಕ್ಕೆ, ಏನೋ ಒಂದು ಮಾಡ್ಸೋಕ್ಕೆ, ಎಂಗೇಜ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಇಲ್ಲೂ ಅಷ್ಟೇ ಅವಳು ಚೆನ್ನಾಗಿ ಆಟ ಆಡಿಸ್ತಾ ಇದ್ದೀವಿ. ಎವ್ರಿ ಡೇ ಇದು ರೂಟೀನ್ ಥರ ನಾವು ಆಟ ಆಡಿಸ್ಲೇಬೇಕು ಅವಳನ್ನ.
ಸುಸ್ತಾಯ್ತು ಹೋಗಲ್ಲ. ಲೀವ್ ಅಂತ ಹೇಳಿ. ಲೀವ್ ಎಲ್ಸ ಲೀವ್. ಡೌನ್ ಅಂತ ಹೇಳಿ, ಕೈ ಹಿಡ್ಕೊಂಡು. ಡೌನ್ ಅಂತ ಹೇಳಿ. ಡೌನ್ ಡೌನ್. ಚಲ್. ಕ್ಯಾಚ್ ಕ್ಯಾಚ್ ಗೋ. ಡೌನ್ ಡೌನ್. ಸೆಕೆಂಡ್ 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 ಅದು ಇನ್ನೊಂದು ಡೌನ್ ಡೌನ್. ಸೆಕೆಂಡ್ ಸೆಕೆಂಡ್. ಯೇ ವೆರಿ ಗುಡ್. ಸೆಕೆಂಡ್ 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 ಸೆಕೆಂಡ್. ಶೇಕ್ ಶೇಕ್. ಥ್ಯಾಂಕ್ ಯು. ಅದು ಅದು ಇದು ಅದು ಇದು ಶೇಕ್. ಅದು ಬದಲು 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 ಓಡ ಚಿನಿ ಚಿನಿ. ಬಾ ಬಾ. ಜಂಪ್. ಡೌನ್ 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 ಫುಲ್ ಫುಲ್ ಫುಲ್. ಏನು ಹೇಳ್ಕೊಟ್ಟಿದ್ಯಲ್ಲ ಅದು ಹೇಳು. ಅಷ್ಟೇ ಅವಳಿಗೆ ಏನು ಹೇಳ್ಕೊಟ್ಟಿದ್ಯಾ? ಅಷ್ಟೇ. ನೀನು ತಿನ್ಸೋದು ಹೇಳು, ನಾನು ತಿನ್ಬೇಡ ಅಂತೀನಿ. ಹಾಂ ನೀನು ತಿನ್ಬೇಡ ಅಂತೀನಿ. ಡೌನ್ ಡೌನ್. ಜಂಪ್ 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 ಜಂಪ್. ಬಂದವನ ಇಲ್ಲ ಬಿದ್ದವನ. ಡೌನ್ 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 ಡೌನ್. 1 2 ಡೌನ್ ಡೌನ್. 1 2 3 ಗೋ 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 ಐಸಾ ಗೋ. ಬಲ್ಲ 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 ಬಲ್ಲ. ಸುಸ್ತಿನೊಡನೆ ಇಲ್ಲ ಸುಸ್ತಾಯ್ತು. ಅಲ್ಲ ಅಲ್ಲ ಬಿಟ್ಕೊಂಡು. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ ಗೈಸ್. ಥ್ಯಾಂಕ್ ಯು ಸೋ ಮಚ್ ಎಂಡ್ವರೆಗೂ ವಿಡಿಯೋ ನೋಡಿದ್ದಕ್ಕೆ. ಲವ್ ಯಾ. ಬಾಯ್.